ಬ್ರಿಟಿಷ್ಗೆ ಈ ದೇಶದಲ್ಲಿ ಒಂದು ತಲೆತಗ್ಸಂತ ಘಟನೆ ನಡೆದಿದೆ. ಏನು ಅಂತ ಹೇಳಿದ್ರೆ ಉತ್ತರಾಖಂಡ ಸಾರ್ವಜನಿಕ ಮೈದಾನದಲ್ಲಿ ದಿನಾಂಕ 8/8/2026 ಸಾರ್ವಜನಿಕ ಸಭೆ ಭಾಷಣ ಮಾಡಿ ಆ ಸರ್ಕಾರಗಳನ್ನ ಕೇಂದ್ರ ಮತ್ತು ಉತ್ತರಾಖಂಡ ಸರ್ಕಾರವನ್ನ ಕೆಲವು ನೀತಿ ವಿರುದ್ಧ ಎಚ್ಚರಿಕೆಗೊಳಿಸ್ತಕ್ಕಂಥ ಸಭೆ ಮಾಡಿದ್ರು. ಆ ಸಭೆ ನಂತರ 2 ದಿವಸದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನ ಶುದ್ಧೀಕರಣ ಮಾಡೋ ಮುಖಾಂತರ ಮನವಾದಿಗಳು ನಮ್ಮ ದಲಿತ ಒಬ್ಬ ನಾಯಕನಿಗೆ ಮತ್ತು ಈ ದೇಶದ ಎಲ್ಲ ದಲಿತ ಶೋಷಿತ ವರ್ಗಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ನಿಮ್ಗೆ ಎಲ್ಲರೂ ಗೊತ್ತಿದೆ. ಆದ್ರಿಂದ ಅಂತ ಒಂದು ವಿಷಯನ ಖಂಡಿಸಿ ಇವತ್ತೇ ನಾವು ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಇಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ದಲಿತ ಮಹಿಳೆ ಮತ್ತು ಮಾಜಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಲಲಿತಮ್ಮರು ಮಾತಾಡಬೇಕಾಗಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದು ನಮಗೆ ಭಯ ಶುರುವಾಗಿದೆ. ಯಾಕೆ ಭಯ ಶುರುವಾಗಿದೆ ಅಂತ ಅಂದರೆ ನಮ್ಮ ಮಕ್ಕಳ ಕೈಗೆ ವ್ಯಾಪನ್ಸ್ಗಳು ಕೊಡೋ ಪರಿಸ್ಥಿತಿ ನಿರ್ಮಾಣ ಎಲ್ಲಿ ಮಾಡ್ತಾರೋ ಅಂತ. ವ್ಯಾಪನ್ಸ್ಗಳು ಅಂದ್ರೆ ಏನು? ಆಯುಧಗಳನ್ನು ಯಾಕೆ ಗೊತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಅಂತ ಸಾಹೇಬ್ರು ಈ ದೇಶದ ಪ್ರಧಾನಿ ಆಗೋ ಅರ್ಹತೆ ಇರ್ತಕ್ಕಂಥವ್ರು, ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರು, 3-4 ಬಾರಿ MP ಆದವರು, 6-7 ಬಾರಿ MLA ಆದವರು, ಅವರಿಗೆ ರಕ್ಷಣೆ ಇಲ್ಲ. ಹಾಗಾದ್ರೆ ನಮ್ಮಂಥವ್ರು ಸಣ್ಣ ಪುಟ್ಟ ಜನಗಳ ಪರಿಸ್ಥಿತಿ ಹೇಗೆ? ಅವಾಗ ನಮಗೆ ಈ ದೇಶದ ಕಾನೂನು ಮತ್ತು ಈ ದೇಶ ಆಡಳಿತ ನಡೆಸ್ತಕ್ಕಂಥ ನರೇಂದ್ರ ಮೋದಿ ಅವರು ಏನಾದರೂ ವಿಕಸಿತ ಭಾರತ ಕನಸು ಕಂಡವರಲ್ಲ 2046 ಇಸ್ವಿವರೆಗಿದ್ರೆ ಸರ್, ಇವತ್ತೇನು 138 ಕೋಟಿ ಜನಸಂಖ್ಯೆ ಇದೆವೋ ಆ ಜನಸಂಖ್ಯೆನ ಅರ್ಧ ಜನಸಂಖ್ಯೆನ ತೆಗೆದಾಕ್ಬಿಡ್ತಾರೆ ಅವರು. ಅಂದರೆ ಇದ್ದವರು ಉಳ್ಳವರು ಜಾತಿಯವ್ರು ಮಾತ್ರ ಬದುಕಬೇಕು, ಕೆಳಗಿದ್ದವರು ಕೆಳಮಟ್ಟದವರು ಬದುಕಲೇಬಾರ್ದು ಅನ್ನೋ ಕಾನ್ಸೆಪ್ಟ್ ಇರ್ತಕ್ಕಂಥವ್ರು. ಆದ್ದರಿಂದ ನಾನು ಈ ಅಫೆನ್ಸ್ ಬಗ್ಗೆ ಮಾತಾಡಿದೆ. ನಮಗೆ ಅವಾಗ ಏನಾಗುತ್ತೆ, ಮಣಿಪುರದಲ್ಲಿ ಹೋರಾಟ ಮಾಡಿದಂಗೆ ನಾವು ಕತ್ತಿ ದೊಣ್ಣೆ ಮಚ್ಚಗಳನ್ನ ಹಿಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗ್ತೈತೆ ಅಂತೇಳಿ ನಾನು ಇವತ್ತೇ ಹೇಳ್ತಿದ್ದೀನಿ. ಆದ್ದರಿಂದ ಭಾರತ ದೇಶದ ಒಬ್ಬ ಇತಿಹಾಸದಲ್ಲಿ ಗಡೀಪಾರ ಆಗಿರ್ತಕ್ಕಂಥ ಈ ಅಮಿತ್ ಶಾ ಗುಜರಾತಲ್ಲಿ ಗಡೀಪಾರ ಆಗ್ತಾರೆ 2000 ಇಸ್ವಿ, ಬಹುಶಃ 2000 ಇಸ್ವಿ ಇರಬೇಕು. ಅಂಥವನು ಈ ದೇಶದ ಗೃಹ ಮಂತ್ರಿ ಆದನಂತ ಅಂದರೆ ನಾವು ಅವನಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಮಣಿಪುರದಲ್ಲಿ ಜಯಂತಣ್ಣ ಹೇಳ್ದಂಗೆ ಬೆತ್ತಲೆ ಮಹಿಳೆಯರನ್ನ ಮೆರವಣಿಗೆ ಮಾಡೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಕಾನ್ಸೆಪ್ಟ್ ಇದೆ? ದಲಿತರು ತುಳಿಯೋದು ಬಿಟ್ಟರೆ ಇನ್ನೇನು ಕಾನ್ಸೆಪ್ಟ್ ಇದೆ? ಅಲ್ಪಸಂಖ್ಯಾತರು ತುಳಿಯೋದು ಬಿಟ್ಟರೆ ಇನ್ನೇನಿದೆ ಅವ್ರಿಗೆ? ವಿಕಸಿತ ಭಾರತ ಹೆಂಗಾಗುತ್ತೆ ಅವಾಗ? ಆಯಿತು, ಮೊನ್ನೆ ಜಿಂಜೆಗಳು ಯುವ ಸಮೂಹ ಯಾತಕ್ಕಾಗಿ ಹೋರಾಟ ಮಾಡಿದ್ರು? ಇವರು ಅಧಿಕಾರ ಕೊಡಿ ಅಂತ ಹೋರಾಟ ಮಾಡಿದ್ರ? ಇವು ನಮ್ಗೇನಾದ್ರು ಬದುಕಕ್ಕೆ ಶ್ರೀಮಂತಿಕೆ ಕೊಡಿ ಅಂತ ಹೋರಾಟ ಮಾಡಿದ್ರ? ಏನಿಲ್ಲ. ವಿದ್ಯಾರ್ಥಿಗಳ ಹಕ್ಕನ್ನು ಮೊಟಕುಗೊಳಿಸಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ನೀಟ್ ಹಗರಣವನ್ನು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ತಾನೇ. ಯುವಜನತೆ ಕೊಟ್ಟಿರ್ತಕ್ಕಂಥ ಉಡುಗೊರೆ ಏನು ಗೊತ್ತಾ? ಪೊಲೀಸಿನ ಬೂಟಿನ ಏಟು, ಪೊಲೀಸಿನ ಲಾಠಿ ಏಟು, ಆಮೇಲೆ ಎಂಥ ಬಂದೂಕು, ಎಂಥ ಪೈಲೆಟ್ ಗನ್ ಪ್ರಹಾರ. ಆಮೇಲೆ ಅದಕ್ಕೂ ಬಗ್ಗಲ್ಲ ಅಂದಾಗ ಇಲ್ಲ ನೀಟು ಫುಲ್ಲು. ಮೊನ್ನೆ ಹೇಳ್ತಾನೆ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಕೆಂಪುಕೋಟೆಗೆ, ಇಲ್ಲ ನೀಟಿಗೆಲ್ಲ ನಾವು ಇನ್ನು ದುಡ್ಡೇ ತಗೊಳ್ಳಲ್ಲ, ಉಚಿತವಾಗಿ ನಿಮಗೆ ಮಾಡ್ತೀವಂತ. ಇದು ವ್ಯವಸ್ಥೆ. ಅವರು ಹೇಗೆ ಬರ್ತೈತಿ? ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಇದೆ, ಗಟ್ಟಿ ಬಂದರೆ ದೋಸೆ ಅಂತ ರೊಟ್ಟಿ ಮಾಡ್ತಾರೆ, ತಿಳೋಕೆ ಬಂದರೆ ದೋಸೆ ಮಾಡ್ತಾರೆ ಅನ್ನೋದು. ಆ ಟೈಪ್ ಆದರೆ ಆ ಟೈಪ್, ಈ ಟೈಪ್ ಆದರೆ ಈ ಟೈಪ್. ಆದ್ದರಿಂದ ಈ ಮೂರ್ಖರು ವಿಚಾರ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಈ ಮೂರ್ಖರಿಗೆ ನನ್ನ ವಿರೋಧ ಇದೆ, ನನ್ನ ಧಿಕ್ಕಾರ ಇದೆ. ಆದ್ದರಿಂದ ಇಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಮ್ಮ ಮಾನಸಿಕವಾಗಿ ಭಾಳ ನೋವಾಗಿದೆ. ನರೇಂದ್ರ ಮೋದಿಯವರು ಆ ಉತ್ತರಾಖಂಡದ ರಾಜ್ಯದ ಮುಖ್ಯಮಂತ್ರಿ, ಅವನು ನಮ್ಮ ಕಾಂಗ್ರೆಸ್ನಾಗ ಇದ್ದು ಹೋದವನು. ಯಾರು ಉತ್ತರಾಖಂಡದ ಮುಖ್ಯಮಂತ್ರಿ? ಹೇಮಂತ್ ಅಂತ ಅವ್ರ ಹೆಸರಲ್ಲಿ. ಅವರು ಈ ಕಾಂಗ್ರೆಸ್ಸಿಗೆ ಇದ್ದು ಹೋದವ್ರೆ. ಆ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಮತ್ತು ಅದಕ್ಕೆ ಭಾಗಿಯಾಗಿರ್ತಕ್ಕಂಥ ಏನು ಆ ರಾಮ್ ಸೇನಾ ಸೇವಕರನ್ನ ಒದ್ದು ಒಳಗೆ ಹಾಕ್ಬೇಕು ಅಂತ ನಾವು ಒತ್ತಾಯ. ಪಕ್ಷದ ಹಿರಿಯರೇ, ಮುಖಂಡರೇ, ಪತ್ರಿಕೆ ಮಾಧ್ಯಮದವರೇ ಹಾಗೂ ಅಲ್ಪಸಂಖ್ಯಾತ ಭಾಗದ ಎಲ್ಲ
ಹಿರಿಯ ಮುಖಂಡರೇ ಹಾಗೂ ದಲಿತ ಮುಖಂಡರೇ, ಸ್ನೇಹಿತರೆ, ಬಹುಶಃ ನಾವು ಯಾರು ಕೂಡ ಈ ಥರದಂಥ ಹೇಯ ಕೃತ್ಯವನ್ನ ಒಪ್ಕೊಳ್ಳಿಕ್ಕಾಗಲಿ ಅಥವಾ ಅದು ಕೇಳಲಿಕ್ಕೆ ಬೇಸರ ತರುತ್ತದೆ. ಕಾರಣ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಡೀತಾ ಇದೆಯಾ ಇಲ್ಲ ಅನ್ನುವಂಥದ್ದು ಬಹುಶಃ ಹಿಂದಿನಿಂದಲೂ ಕೂಡ ಬಹುಶಃ 2-3 ಜನ ಬಿಜೆಪಿಯ ಎಂಪಿಗಳು ನಾವು ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿ ಮೊದಲನೇದಾಗಿ ಸಂವಿಧಾನವನ್ನ ತೆಗಿತೇವೆ, ತಿರುಚುತ್ತೇವೆ, ಬದಲಿಸ್ತೀವಿ ಅನ್ನುವ ಮಾತನ್ನ ಆಡ್ತಾ ಬಂದಿದ್ರು. ಇವತ್ತು ಅದನ್ನ ಅವರ ಕಾರ್ಯ ಮಾಡುವ ಮುಖಾಂತರ ಅದನ್ನ ಆಚರಣೆ ತಂದಿದ್ದಾರೆ. ಬಹುಶಃ ಖರ್ಗೆ ಅವ್ರನ್ನ ಯಾವುದೋ ಒಬ್ಬ ವ್ಯಕ್ತಿಗೆ, ಸಮುದಾಯಕ್ಕೆ, ಸಮಾಜಕ್ಕೆ, ಧರ್ಮಕ್ಕೆ ಸೀಮಿತ ಮಾಡುವಂತ ಒಂದು ಮನಸ್ಥಿತಿ ಬಂದಿರೋದಿದೆಯಲ್ಲ, ಅದು ದೊಡ್ಡ ಅಪರಾಧ. ಅದರ ಜೊತೆಗೆ ಒಂದು ಕಾನೂನಿನ ಭಯ ಇಲ್ಲದೇನೆ ಇವತ್ತು ಬಹಿರಂಗವಾಗಿ ಅವರು ಒಂದು ಸಭೆ ಮಾಡಿ ತಮ್ಮ ಅಹವಾಲುಗಳನ್ನ, ಬದ್ಧತೆಗಳನ್ನ ಅಥವಾ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡನೆ ಮಾಡಿ ಮಾತಾಡ್ತಾರೆ. ಮಾತಾಡೋದನ್ನ ಕೇಳುವಂತ ಮನಸ್ಥಿತಿ ಇಲ್ಲದೇನೆ ನಂತರದ ದಿನಗಳಲ್ಲಿ ಅವರ ಈ ಮನುವಾದಿಗಳು, ಕೋಮುವಾದಿಗಳು ಇನ್ನು ಏನ್ ಹೇಳ್ಬೇಕು ಅವರಿಗೆ, ಈ ಕೂಪ ಮಂಡಕಗಳು, ಬಿಜೆಪಿಯ ಹಿಡನ್ ಅಜೆಂಡಾ ಏನಿದೆ, ದಲಿತರನ್ನ ಈ ದೇಶದಿಂದ ಅವರನ್ನ ನಿರ್ನಾಮ ಮಾಡಬೇಕು, ದಲಿತರನ್ನ ಶೂದ್ರನಾಗೆ ಇಡಬೇಕು. ಇನ್ನೂ ಕೂಡ ಈ ಪಂಚವರ್ಣ ಯೋಜನೆಗಳು ಇದ್ವಲ್ಲ, ಅದೇ ರೀತಿಯಲ್ಲಿ ಇವತ್ತು ಶೋಷಿತರನ್ನ ಕಾಲ್ ಕೆಳಗಲ್ಲಿ ತುಳಿಯುವಂತ ಒಂದು ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ನಡೀತಿರುವಂತ ಹುನ್ನಾರ ಬಂಧುಗಳೇ. ಇಂಥ ಸಂದರ್ಭದಲ್ಲಿ ನಾವು ಜಾಗೃತರಾಗಬೇಕಾಗಿದೆ. ನಾವು ಹೇಳ್ತಾನೆ ಬಂದಿದ್ದೇವೆ, ಮೊನ್ನೆ ಅಷ್ಟೇನೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಇಡೀ ದೇಶಾದ್ಯಂತ ಆಚರಣೆ ಮಾಡಿದ್ದೇವೆ. ಇದು ಕೇವಲ ನಮ್ಮ ಇದು ಎಷ್ಟು ದೊಡ್ಡ ವಿಷಯ ಅಂತ ಹೇಳಿದ್ರೆ ಕೇವಲ ನ್ಯಾಷನಲ್ ವಿಷಯ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗಬೇಕಾದಂತ ವಿಷಯ. ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಿ ಆಗುವಂತ ಎಲ್ಲ ಅವಕಾಶಗಳು ಇರುವಂತ ವ್ಯಕ್ತಿ. ಬಂಧುಗಳ ಈ ಸಂದರ್ಭದಲ್ಲಿ ಬಿಜೆಪಿಯರು ಬಹಳ ಮನುವಾದಿಗಳು, ಹಿಂದುತ್ವವಾದಿಗಳು ಎಲ್ಲೋದ್ರು ಬಹುಶಃ ಏನಾದ್ರೂ ಆಗ್ತಾನೆ, ಹಿಂದೂಗಳು ನಾವೆಲ್ಲ ಒಂದಾಗ್ಬೇಕು, ಯಾರ ವಿರುದ್ಧ ಒಂದಾಗ್ಬೇಕು, ಅಯ್ಯೋ ಈ ದೇಶದಲ್ಲಿರುವಂತ ಅಲ್ಪಸಂಖ್ಯಾತರ ವಿರುದ್ಧ ನಾವು ಒಂದಾಗ್ಬೇಕು, ಈ ದೇಶದ ಅಲ್ಪಸಂಖ್ಯಾತರು ಎಲ್ಲ ಒಂದು ಕಡೆಗೆ ನಮ್ಗೆ ಭಯೋತ್ಪಾದಕರು ಅನ್ನುವ ಮಾತನ್ನ ಹೇಳುವಂತ ಈ ಬಿಜೆಪಿಯ ಹಿಡನ್ ಅಜೆಂಡಾದ ಈ ಮೂಲ ಹಿಂದುತ್ವವಾದಿಗಳು ಇವತ್ತು ನಮ್ಮ ಸೋದರಿ ಅವ್ರು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳಲ್ವಾ, ಅವರಿಗಾದಂತ ಅವಮಾನ ನಿಮಗಾಗಿರುವ ಅವಮಾನ. ಮತ್ತೆ ಜಾತಿ ವಿನಾಶ ಹೇಳ್ತೀರಿ, ಜಾತಿ ವಿನಾಶ ಆಗ್ಬೇಕು, ನಾವೆಲ್ಲ ವೇದಿಕೆ ಮೇಲೆ ಹೇಳ್ತೀವಿ, ವೇದಿಕೆ ಮೇಲೆ ಹೇಳದ ಇವತ್ತಾದಂತ ಅವಮಾನಕ್ಕೆ ಇವತ್ತು ಯಾರು ನಡ್ಡಾ ಅವರು ಕೇವಲ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ರೆ ಸಾಲದು. ಇವತ್ತು ಈ ದೇಶದ ಪ್ರಧಾನಿ ಮೌನವಾಗಿರೋದು ಯಾಕೆ? ವಿಶ್ವಗುರು ಅಂತೆ ಯಾರೋ ಹೇಳಿದ್ರು, ವಿಶ್ವಗುರು ಅಂತ. ಯಾವ ರೀತಿಯಲ್ಲಿ ವಿಶ್ವಗುರು ಅಂತ ಅವ್ರಿಗೆ ಪಟ್ಟ ಕೊಟ್ಟರು, ನಾಚಿ ಆಗ್ಬೇಕು ಅವ್ರಿಗೆ. ಇವತ್ತು ಯೋಚನೆ ಮಾಡ್ಬೇಕು, ಎಚ್ಚರಿಸಬೇಕಾಗಿದೆ. ಬಹುಶಃ ಎಲ್ಲ ಒಂದ್ ಕಡೆಗೆ ಅವತ್ತು ಬಿಜೆಪಿಯ ಕೆಲವು ಮುಖಂಡಗಳು ಮಾತಾಡ್ತಿದ್ರು, ಯಾರೋ ಹಿಂದೂವಾದಿಗಳು, ಅದರಲ್ಲಿ ಹಿಂದೂ ವರ್ಗದವರು, ಅಲ್ಪಸಂಖ್ಯಾತರು, ಮೇಲ್ವರ್ಗದವರು, ಸವರ್ಣ ಇರುವಂತ ಸಂದರ್ಭ ಬಂದಾಗ ಯಾರೋ ಬಿಜೆಪಿಯ ಮುಖಂಡರುಗಳು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಈ ದೇಶದ ಪ್ರಧಾನಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ. ನೀವು ಖಂಡಿತ ಹಿಂದೂ ವರ್ಗಕ್ಕೆ ಸೇರಿದವರಾಗಿದ್ದೆ ನೆನ್ಪಿಟ್ಕೊಳ್ರಿ. ಇವತ್ತು ನಾನು ಈ ಮಾಧ್ಯಮದ ಮುಖಾಂತರ ಈ ಭಾಗದಲ್ಲಿ ಹೇಳ್ತಾ ಇದ್ದೀನಿ, ಈ ದೇಶದ ಪ್ರಧಾನಿಯವರೇ, ಇವತ್ತು ಖರ್ಗೆಗಾದಂತ ಅವಮಾನ ಅಲ್ಲ ನಿಮ್ಮದು. ಇವತ್ತು ಏನೋ ಒಂದು ಏನು ಕುದುರೆ ಓಡ್ತಾ ಇದೆ, ನಿಮ್ಮ ಹೆಸರಿನಲ್ಲಿ ಓಡಿಸ್ತಾ ಇದ್ದೀರಿ. ಅದೇ ಕಾರಣಕ್ಕೆ ನಿಮ್ಮನ್ನ ಪ್ರಧಾನಿಯಾಗಿ ಇಟ್ಕೊಂಡಿದ್ದಾರೆ. 58 ಇಂಚಿನ ದೇಹದ ಎದೆ ಉಳ್ಳವಂತವರು, ವಿಶ್ವಗುರು, ಏನೇನೋ ಬಹಳ ದೊಡ್ಡದಾದಂತ ಬಿರುದುಗಳು ನಿಮಗೆ ನೀವೇ ಸ್ವಯಂ ಘೋಷಿತ ಕೊಡ್ತಾ ಇದ್ದೀರಿ. ಇವತ್ತು ಈ ದೇಶದಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಇವತ್ತು ಹೇಳ್ತೀನಿ, ಬೇಕಾದ್ರೆ ಇವತ್ತಲ್ಲ ನಾಳೆ ಇದೇ ಮೋದಿ ಅವರು ಅಧಿಕಾರದಿಂದ ನಿರ್ಗಮಿತರಾಗ್ಲಿ, ಅದ್ರ ತಿರ್ಗಾ ಮಾರನೇ ದಿನನೇ ಇದೇ ಮನುವಾದಿಗಳು, ಇದೇ ಸನಾತನಿಗಳು ಈ ಸನಾತನವಾದವನ್ನ ಪ್ರತಿನಿಧಿಸಿದಂತ ಮುಂದೋಗುತ್ತಾ ಇರುವಂತವ್ರು ಅವರು ಕೂಡ ಇವತ್ತು ಖರ್ಗೆ ಅವರಿಗೆ ಏನು ಹೋಗಿದ್ದೆ ಈ ಜಾಗದ ಮಲಿನಾಗಿದೆ ಅಂತ ಶುದ್ಧೀಕರಣ ಕೊಟ್ಟಿದ್ದ ಮಾಡಿದಾರೋ ಅದೇ ಕೆಲಸವನ್ನ ಮೋದಿ ಅವರೇ 100ಕ್ಕೆ 100 ಹೇಳ್ತಾ ಇದ್ದೀವಿ. ಆ ಕೆಲಸ ನಿಮಗೆ ಇದೇ ಸನಾತನವಾದಿಗಳು ಮಾಡ್ತಾರೆ, ಇದೇ ಮೂಲಭೂತವಾದಿಗಳು ಮಾಡ್ತಾರೆ, ಇದೇ ಕೋಮುವಾದಿಗಳು ನಿಮಗೆ ಮಾಡ್ತಾರೆ ಅನ್ನುವಂಥದ್ದನ್ನ ಈ ಕಾಲ ಏನು ದೂರ ಉಳಿದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಭೂಮಿ ದುಂಡಾಗಿದೆ ಅಂತ ನಾವ್ ಯಾವತ್ತು ಒಪ್ಕೊಂಡಿದ್ದೀವೋ ಎಲ್ಲೋ ಒಂದ್ ಕಡೆ ನಾವೆಲ್ಲರೂ ಸೇರ್ಲೇಬೇಕಾಗ್ತದೆ. ಆಗಿರೋದ್ರಿಂದ ನಿಮಗೆ ನೀವು ಬೇರೆಯವ್ರ ಮೇಲೆ ಮಾಡಿರುವಂತಹ ಈ ಗಡಪ್ರಹಾರಗಳು, ಅವಮಾನಗಳು ನಿಮಗೆ ಪುನರಾವರ್ತನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂಥ ಒಂದು ಘಟನೆಯನ್ನ
ನಾವು ಕಡಾಖಂಡಿತವಾಗಿ ಬಹಳ ಉಗ್ರವಾಗಿ ಖಂಡಿಸ್ತೇವೆ. ಇದ್ರ ಜೊತೆಗೆ ನಾನು ಇಲ್ಲಿರುವಂತ ನಮ್ಮ ತಾಲೂಕಿಗೆ ಸಂಬಂಧ ಇದು ಬಹುಶಃ ಬಹಳ ದೊಡ್ಡ ಹೋರಾಟ. ಇದು ಕೇವಲ ನಮ್ಮ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಒಂದು ಕಾರಣ ಅಲ್ಲ. ಇಡೀ ಒಂದು ದಲಿತ ಸಮುದಾಯ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಹಿಂದುಳಿದ ವರ್ಗದ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಇವತ್ತೆಲ್ಲ ಒಂದು ಕಡೆಗೆ ಇಲ್ಲಿ ತನಕ ನಾವು ಸುಮ್ಮನೆ ಕುತ್ಕೊಂಡಿದ್ದು ಬಹಳ ಜನ ಹಿಂದುಳಿದ ವರ್ಗದವ್ರು ಯೋಚನೆ ಮಾಡಬೇಕಾಗಿದೆ. ಇಲ್ಲ ಇವ್ ನಾವ್ ಯಾರು ಬಿಜೆಪಿ ಇಡೋನ ಜೊತೆ ಯಾರು ಅಲ್ಪಸಂಖ್ಯಾತರ ಮೇಲೆ ಅವ್ರ ಹೋರಾಟ ಅಂತ. ಬಿಜೆಪಿ ಅಲ್ಪಸಂಖ್ಯಾತರನ್ನ ಹೆಂಗೆ ಅವ್ರನ್ನ ತುಳಿಬೇಕು, ದಮನಗೊಳಿಸ್ಬೇಕು. ಅವರು ಯಾಕೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬಹಳಷ್ಟು ವ್ಯವಹಾರಗಳು ಒಬ್ಬ ರೈತರ ಪರವಾಗಿ ನಡ್ಕೊಂಡು ಬರುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ರೈತರು ಇವರು ಅಭಿವೃದ್ಧಿಗೊಳಿಸ್ಲಿಕ್ಕೆ ಅಭಿವೃದ್ಧಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇರುವಂತವ್ರು ಅದನ್ನ ಉಪಯೋಗ ಮಾಡ್ಕೊಳ್ಳುವಂತ ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರು. ಅದ್ರ ಮುಖೇನ ಹಿಂದುಳಿದ ವರ್ಗದವರು ಇವತ್ತು ರೈತಾಪಿ ಸಮುದಾಯದಿಂದ ಒಂದು ಬಲಹಟ್ಟ ಸಮುದಾಯವಾಗಿ ಆರ್ಥಿಕವಾಗಿ ಸಬಲೀಕರಣಗೊಳ್ತಿರುವಂತಹ ಸಂದರ್ಭದಲ್ಲಿ ಇದನ್ನ ಎಲ್ಲಾರು ಮಾಡಿ ಇವತ್ತು ಅಲ್ಪಸಂಖ್ಯಾತರಿಂದನೇ ನಾವು ದೂರ ಇಡುವಂತ ಕೆಲಸ, ಹಿಂದುಳಿದ ವರ್ಗದಿಂದ ಅವ್ರನ್ನ ದೂರ ಇಡುವಂತ ಕೆಲಸ, ದಲಿತರಿಂದ ಅವ್ರನ್ನ ದೂರ ಇಡುವಂತ ಕೆಲಸವನ್ನ ಮಾಡುವಂತ ಒಂದು ಮನಸ್ಥಿತಿ ಇವತ್ತು ಬಿಜೆಪಿ ಅವರಲ್ಲಿದೆ. ಬಂಧುಗಳೇ, ಇವತ್ತು ನಮ್ಮ ದಲಿತರು ನಾವು ಯೋಚನೆ ಮಾಡಬೇಕಾಗಿದೆ, ಹಿಂದುಳಿದ ವರ್ಗದವರು ಯೋಚನೆ ಮಾಡಬೇಕಾಗಿದೆ. ಇವತ್ತು ನಿಜವಾದ್ದನ್ನು ಅವರು ಯೋಚನೆ ಇರುವಂತದ್ದು ಹೇಳ್ತಾ ಬಂದಿದ್ದೀವಿ. ಮೊದಲಿಂದ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪನವರು ಹೇಳ್ತಾ ಇದ್ರು, ಖಂಡಿತವಾಗಿ ಈ ದೇಶದಲ್ಲಿ ಬಿಜೆಪಿ ಅವರ ವಿರೋಧಿಗಳು ಮುಸ್ಲಿಮ್ಸ್ ಅಲ್ಲ, ಅವ್ರಿಗೆ ನಿಜವಾಗ್ಲೂ ನಮ್ಮ ದಲಿತರನ್ನು ತುಳಿಬೇಕಾಗಿದೆ. ದಲಿತರನ್ನು ತುಳಿಬೇಕು ಅನ್ನೋಂಥದ್ದಾದ್ರೆ ಅವರಿಂದ ನಮ್ಮ ಕಸ ಎತ್ತಕ್ಕೆ ಇಟ್ಕೊಂಡಿದೀವಿ. ನಮ್ಮನ್ನ ಎಲ್ಲ ಕೊನೆಯ ಹಂತದ ಕೆಲಸಗಳನ್ನು ಮಾಡ್ಲಿಕ್ಕೆ ಇರುವಂತವ್ರು ಆ ಸಮುದಾಯ, ಶೂದ್ರ ಸಮುದಾಯ. ಅವತ್ತು ಇವತ್ತು ಎಲ್ಲ ಒಂದು ಕಡೆಗೆ ಪ್ರಬಲರಾಗಿದ್ರೆ, ವಿದ್ಯಾವಂತರಾದ್ರೆ, ಸಂಘಟಿತರಾದ್ರೆ ಇವತ್ತು ಬೇರೆ ಮೇಲ್ವರ್ಗದ ಒಂದು 2-3% ಇರುವಂತವರಿಗೆ 3.5% ಇರುವಂತವ್ರಿಗೆ ಉಳಿಗಾಲ ಇಲ್ಲ ಅಂತ ಒಂದು ಮನಸ್ಥಿತಿನ ಅವತ್ತೇ ಅವರು ಅಂದ್ಕೊಂಡಿದ್ರು. ಅದೇ ಕಾರಣಕ್ಕೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿರುವಂತ ನಮ್ಮ ದಲಿತ ಮುಖಂಡರುಗಳು, ದಲಿತ ಸಂಘಟನೆಯ ಸ್ನೇಹಿತರುಗಳು ಬಹಳ ಜನ ಬೇರೆ ಬೇರೆ ವಿಚಾರಕ್ಕೆ ಯಾರಿಗೋ ಎಲ್ಲೋ ಆಗಿದೆ ಅಂತ ಇಲ್ಲಿ ಜಂಡ ಹಿಡ್ಕೊಂಡು ಬಂದು ಪ್ರತಿಭಟನೆ ಮಾಡ್ರಿ. ಅದ್ರ ಜೊತೆಗೆ ಇವತ್ತು ನಮ್ಮ ಸಮುದಾಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವರ್ಗದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಹಿರಿಯ ಅಂತವರಿಗೆ ಇವತ್ತು ಆಗಿರುವಂತ ಅವಮಾನಕ್ಕೆ ಇವತ್ತು ದಲಿತ ಇದು ಸಂಘಟನೆಗಳು ಬಂದಿದವೋ 10 25 ಆಗ್ಲಿ ನಿಮ್ಮ ಅನುಕೂಲ ತಕ್ಕಂತೆ ದಲಿತರು ಧ್ವನಿ ಎತ್ತಲಿಕ್ಕೆ, ದಲಿತರು ಪರವ ಧ್ವನಿ ಎತ್ತಲಿಕ್ಕೆ ನೀವು ಮಾಡಿ. ಆದ್ರೆ ಖರ್ಗೆ ಅವರಿಗೆ ಆದಂತ ಅವಮಾನಕ್ಕೆ ನೀವು ಧ್ವನಿ ಎತ್ತಾ ಇರುವಂತದ್ದು ಇದೆಯಲ್ಲ ಇಲ್ಲಿ ದಲಿತ ಚಳವಳಿಗಳು, ಸಂಘಟನೆಗಳು, ಇದಕ್ಕಿಂತ ದುರಂತ ಬೇರೆದಿದೆಯಾ? ಇದಕ್ಕಿಂತ ಬೇರೆ ಅವಮಾನಗಳು ಬೇಕಾಗಿದೆಯಾ? ಯಾಕೆ ಹೇಳಿ ಕೆಲವೊಂದು ಕಡೆ ಯಾರೋ ಒಂದು ಫೀಡ್ಬ್ಯಾಕ್ ಮಾಡ್ಬೇಕಾ ನಿಮಗೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ? ಇದು ನಮಗೆ ಬಹಳ ನೋವಾಗಿರುವಂತದ್ದು. ಯಾಕೆಂದ್ರೆ ನಾವು 15 ವರ್ಷ ದಲಿತ ಚಳವಳಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಬೇರೆ ರೀತಿಯಾದಂತ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾನಿವತ್ತು ದಲಿತ ಮುಖಂಡರುಗಳಿಗೆ ಕೆಲವು ಯಾರೋ ಒಬ್ರು ಕರೆದು ಅಂತ ಯಾವುದೋ ಒಂದು ಪಕ್ಷದ ಪರವಾಗಿ ಹೋಗ್ತೀರಿ, ಇದು ಬೇಡ ನೀವು ಮಾಡಿ. ಇವತ್ತು ಖರ್ಗೆ ಅವರು ನಮ್ದು ದಲಿತ ಸಮುದಾಯ ಇದಾರಲ್ವಾ, ಎಡನೋ ಬಲನೋ ಅಥವಾ ಸೀನೋ ಯಾವುದೇ ಇರ್ಲಿ, ಇವತ್ತು ಖರ್ಗೆ ಅವ್ರನ್ನ ಏನಂತ ಯೋಚನೆ ಮಾಡ್ತೀವಿ, ಯಾಕೆ ಶುದ್ಧೀಕರಣ ಮಾಡಿದ್ರು? ಇವತ್ತು ಅವ್ರಿಗೆ ಶುದ್ಧೀಕರಣ ಮಾಡಿರೋದು ನಿಮ್ಮನ್ನ ಕಾಲಲ್ಲಿ ಹಾಕಿ ಹೊಸಗಾಕಿ ತುಳಿದಾಕ್ತಾರೆ. ಅವರು ಇದು ಒಂದು ಹಂತ ಮೇಲೆ, ಇವ್ರು ಕೆಳ ಹಂತದಿಂದ ತುಳಿತ ಹೊಂಟಿದ್ರು. ನೋಡಿದ್ರು ಕೆಳ ಹಂತದಿಂದ ಬುಡ ಕಡಿಯ ಬದಲಿಗೆ ತಲೆ ಕಡಿಯ ಬದಲು ಬುಡನೇ ಕಡಿಯೋಣ ಅಂತ ಹೇಳಿ ಬೇರೆ ಕುತ್ಕೊಂಡು ಇವತ್ತು ಖರ್ಗೆ ಅವರಿಗೆ ಮಾಡಿರುವಂತ ಅವಮಾನ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸುವಂತದ್ದು. ಹಾಗೇನೆ ನಮ್ಮ ದಲಿತರು ಈ ಮುಖ್ಯಾಂತರ ಆದ್ರೂ ಕೂಡ ನಾವು ಜಾಗೃತರಾಗಿ ಒಗ್ಗಟ್ಟಾಗಿ ಈ ಸನಾತನವಾದಿಗಳಿಂದ, ಈ ಮೂಲಭೂತ ವಾದಿಗಳಿದಾರಲ್ಲ, ಹಿಡನ್ ಅಜೆಂಡಾ, ಬಿಜೆಪಿ ಹಿಡನ್ ಅಜೆಂಡದ ವಿರುದ್ಧ, ಈ ಬಿಜೆಪಿಯ ಮನುವಾದಿಗಳ ವಿರುದ್ಧ, ಆಮೇಲೆ ನಾವು ಹೇಳ್ತೀವಲ್ಲ ಹಿಂದುತ್ವವಾದಿಗಳು, ನಾವು ಹಿಂದೂಗಳು, ಇವತ್ತು ಎಲ್ಲೋಗ್ಯಾರಪ್ಪ ಇದು ಹಿಂದೂ ಜಾಗರಣ ವೇದಿಕೆಯಲ್ಲಿ ಸತ್ತೋಗಿದ್ದೀರಾ ನೀವು? ಎಲ್ಲೋಗಿದ್ದೀರಿ? ಸತ್ತೋಗಿದ್ದೀರಾ ನೀವು ಹಿಂದೂ ಜಾಗರಣ ವೇದಿಕೆಯವರು? ಎಲ್ಲೋಗ್ರಿ ಬಜರಂಗದವರು? ನಮ್ಮ ಹಿಂದೂಗಳು ಯಾವ ಒಬ್ಬ ದನ ಹಿಡ್ಕೊಂಡ್ ಬಂದಾನೆ ಅಂತ ಹೊಡೋಗಿ ಹಿಡ್ಕೊಂಡ್ ಬಂದು ಏನು ದೊಡ್ಡ ಅದಕ್ಕೆ ಫೇಸ್ಬುಕ್ ಹಾಕೋದೇನಂತೆ, ಕಡ್ಬಿಟ್ಟು ಮಾಡ್ಬಿಟ್ರದೇನಂತೆ. ನಾಚಿ ಆಗಲ್ವಾ ನಿಮಗೆ? ಈ ದೇಶದಲ್ಲಿ ಬದುಕಲಿಕ್ಕೆ ನಾಚಿ ಆಗುತ್ತೆ ನಿಮಗೆ? ಅಯೋಗ್ಯ. ಇವತ್ತು ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ, ಇವತ್ತು ಅಂಬೇಡ್ಕರ್ ಅವರು ಸಿದ್ಧಾಂತ ಒಳಗೊಂಡಂತ ಇರುವಂತ ವ್ಯಕ್ತಿಗೆ ಒಬ್ಬ 2ನೇ ಅಂಬೇಡ್ಕರ್ ಆಗಿ ಇವತ್ತು ಖರ್ಗೆ ಅವರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಇಂಥ ಒಂದು ಹೀನ ಕುತ್ರ ಮಾಡುವ ಮುಖಾಂತರ ಇವತ್ತು ಇಡೀ ದಲಿತ ಸಮುದಾಯವನ್ನ ಇವತ್ತು ಎಲ್ಲ ಒಂದು ಕಡೆಗೆ ತಳ್ಳುವಂತ, ಹಿಂದಡೆ ತಳ್ಳುವಂತ ಕೆಲಸವನ್ನ, ಅವರ ಮನಸ್ಥಿತಿಯನ್ನ ಕುಗ್ಗಿಸುವಂತ ಕೆಲಸಗಳನ್ನ ನೀವು ಕೈ ಹಾಕಿದ್ದೀರಿ. ಇದು ನಿಮಗೆ ಒಳ್ಳೆಯದಲ್ಲ. ಮುಂದಿನ ದಿನಗಳಲ್ಲಿ ಬಹುಶಃ ಎಷ್ಟು ದಿನ ನೀವೇ ಅಲ್ಲೇ ಮಳೆ ಹೊಡ್ಕೊಂಡು ಇರಕ್ ಸಾಧ್ಯತೆ ಇಲ್ಲ. ಇನ್ನು 29ರ ಚುನಾವಣೆಯಲ್ಲಿ ನಿಮ್ಮ ಹಣೆ ಬರ ಯೋಗ್ಯತೆಗಳು ಎಲ್ಲ ಗೊತ್ತಾಗ್ತದೆ. ಆದ್ರಿಂದ ನಾವು ಜಾಗೃತರಾಗಬೇಕಾಗಿದೆ. ಅದರಲ್ಲೂ ನಮ್ಮ ದಲಿತ ಸಮುದಾಯಗಳು, ನಾವು ನಮಗೆ ಯಾರು ನಮ್ಮ ಪರವಾಗಿದ್ದಾರೆ, ಯಾರು ಇಲ್ಲ ಅನ್ನೋದನ್ನು ಯೋಚನೆ ಮಾಡಿ ಕೆಲಸವನ್ನು ಮಾಡೋಣ. ಖಂಡಿತವಾಗ್ರೆ
ಇದು ಬಹುಶಃ ಇನ್ನೂ 4 ದಿವಸದಿಂದ ಮೊದಲೇ ಆಗಬೇಕು ಅನ್ನುವಂಥ ಇತ್ತು. ಬೇರೆ ಬೇರೆ ಕಾರಣದಿಂದ ಈ ಕಾರ್ಯಕ್ರಮ ಆಗೋದ್ರಲ್ಲಿ ಡಿಲೇ ಆಗಿದೆ. ಇವತ್ತು ಪ್ರತಿಭಟನೆ ಹಂಗಂತ ಪ್ರತಿಭಟನೆ ಮಾಡೋ ಡಿಲೇ ಆಗಿದೆ ಅಂತ ತಕ್ಷಣ ಅಂತ ಅಲ್ಲ, ಇದರಲ್ಲಿ ಅನೇಕ ಜನರು ಕೂಡ ಇದರ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅದಕ್ಕೆ ಅನೇಕ ರೀತಿಯ ಇಡೀ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇದೆ, ದೇಶದಲ್ಲೂ ಅನೇಕ ರೀತಿಯಾದಂಥ ಹೋರಾಟಗಳು ನಡೀತಾ ಇದೆ. ಇದ್ರ ಮುಖೇನ ಇವತ್ತು ಹಿಂದುತ್ವವಾದಿಗಳಿಗೆ ಪ್ರತಿರೋಧವನ್ನು ಕೊಡುವಂತ ಕೆಲಸವನ್ನ ಇಡೀ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಮಾಡಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ನಮ್ಮ ಜಿಲ್ಲಾ ತಾಲೂಕು ಕಾಂಗ್ರೆಸ್ ವತಿಯಿಂದ ಇವತ್ತು AICC ಅಧ್ಯಕ್ಷರು ಅದ್ರ ಜೊತೆಗೆ ಒಂದು ದಲಿತ ಜನಾಂಗದಿಂದ ಸ್ವಂತ ಶಕ್ತಿ ಶ್ರಮದಿಂದ ಅವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇದೆಯಲ್ಲ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ನಾವೇನಿವತ್ತು ವಿಶ್ವಗುರು ಅಂತ ಹೇಳ್ತೀವಲ್ಲ, ಇದೇ ವಿಶ್ವಗುರು ಹೇಳಿರ್ತಕ್ಕಂಥದ್ದು ತನ್ನ ಅನುಯಾಯಿಗಳಿಗೆ, ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಅವಮಾನ ಮಾಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ ಇವತ್ತು, ಅದು ನಿಜವಾಗ್ಲೂ ನಾವು ಇವತ್ತು ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಅಥವಾ ಸಂವಿಧಾನವನ್ನು ನಾವು ಸಂವಿಧಾನಬದ್ಧವಾಗಿ ಆಡಳಿತ ನಡೆದಿದ್ದೀವಾ ಅಂತಕ್ಕಂಥದ್ದು ಪ್ರಶ್ನೆ ಆರ್ಥಕವಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇದು ಇಡೀ ದೇಶದ ದಲಿತ ಜನಾಂಗಕ್ಕೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ಆತ್ಮಗೌರವದ ಧಕ್ಕೆ ಅಂತ ನಾವು ಹೇಳಬೇಕಾಗುತ್ತೆ. ಸಂವಿಧಾನ ಏನ್ ಹೇಳುತ್ತೆ? ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಗೌರವಯುತವಾಗಿ ಬದುಕ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸಂವಿಧಾನನೇ ಗೊತ್ತಿಲ್ಲ ಇವಕ್ಕೆ. ಎಲ್ಲ ಅಂಗಸಂಸ್ಥೆಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡು ಇವತ್ತು ಸರ್ವಾಧಿಕಾರವನ್ನು ನಡೆಸ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ನಾವು ಇವತ್ತು ಏನ್ ಮಾಡ್ಬೇಕು? ಧಿಕ್ಕರಿಸಬೇಕಾಗಿದೆ. ಜನ ಇವತ್ತು ಜಾಗೃತರಾಗಬೇಕಾಗಿದೆ. ಒಂದು ಘಟನೆಗಳಲ್ಲ ರೀ ಇದು. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ 80 ವರ್ಷ ಆಯ್ತು, ಮೊನ್ನೆ ಆಚರಣೆ ಮಾಡಿದ್ವಿ ನಾವು. ಇದಕ್ಕಿಂತ ಹಿಂದಿನ ಘಟನೆಯನ್ನ ನೋಡ್ತೀವಿ. ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸೆತ ಮಾಡಿದ್ರು. ಇವತ್ತು ನಮ್ಮ ರಾಜಕೀಯ ಮುತ್ಸದ್ದಿ ಅಂತಹ ಒಬ್ಬ ದಲಿತ ನಾಯಕನ ಮೇಲೆ ಇವತ್ತು ಅವಮಾನ ಮಾಡಿರ್ತಕ್ಕ ಮೈದಾನವನ್ನ ಸ್ವಚ್ಛ ಮಾಡೋದಲ್ಲ, ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರ್ತಕ್ಕಂಥ ಜಾತೀಯತೆಯ ಕೊಳಕನ್ನೇ ಫಸ್ಟ್ ಸ್ವಚ್ಛ ಮಾಡ್ಕೊಳ್ಳಿ ನೀವು. ಈ ದೇಶ ಉದ್ಧಾರ ಆಗೋದಿಲ್ಲ ನಿಮ್ಮಿಂದ. ಈ ದೇಶದ ಮೂಲ ನಿವಾಸಿಗಳು ನಾವು ಕಣ್ರಿ. ಇತಿಹಾಸವನ್ನ ತೆಗೆದು ನೋಡ್ರಿ. ನೀವು ಯಾರು ಹಿಂದೂ ಧರ್ಮವನ್ನ ಅಥವಾ ಹಿಂದುತ್ವವನ್ನ ಗುತ್ತಿಗೆ ಮಾಡ್ಕೊಂಡಿದ್ದೀರಾ? ನೀವು ಎಲ್ಲಿದ್ದೀರಿ ಹಿಂದೂ ಧರ್ಮದ ಉದ್ಧಾರಕರು? ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೂಗಳಲ್ಲ? ಅವರಿಗೆ ಅವಮಾನ ಮಾಡಿದೆಯಲ್ಲ, ಎಲ್ಲ ಹೋಗಿದ್ದೀರಿ? ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆ. ಎಲ್ಲ ಸಮಾಧಾನದಿಂದ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ನಮ್ಗೆ ಒಂದು ಒಳ್ಳೆಯ ರೀತಿ ನೀತಿಯನ್ನ ಕಲಿಸಿದೆ, ಒಂದು ಸಂಸ್ಕಾರವನ್ನ ಕಲಿಸಿದೆ. ಹಾಗಂತ ನಾವು ಸುಮ್ಮನಿರ್ತೀವಿ ಅಂತ ನೀವು ಯಾರು ತಿಳ್ಕೋಬೇಡಿ. ದಯಮಾಡಿ ನಾವು ಹೇಳ್ತೀವಿ, ನಾವೆಲ್ಲರೂ ಕೂಡ ಇವತ್ತು ಜಾಗೃತರಾಗಿ ಈ ಸರ್ಕಾರವನ್ನ ಕಿತ್ತೊಗೆಯವರೆಗೂ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು ಇವತ್ತು. ಯಾಕೆಂದ್ರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದನ್ನ ಅನೇಕ ಘಟನೆಗಳಿಂದ ನಾವು ಕಾಣ್ತಾ ಇದ್ದೀವಿ. ಸಂವಿಧಾನದ 15ನೇ ಏನ್ ಹೇಳುತ್ತೆ? ಅಸ್ಪೃಶ್ಯತೆಯನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಒಂದು ಕಾನೂನು ಇದೆ. ಅದಿದ್ರು ಇವರು ಈ ರೀತಿ ಪ್ರತಿ ನಿತ್ಯ ಈ ರೀತಿ ಘಟನೆಗಳು ನಡೀತಾ ಇದ್ದಾವಲ್ಲ, ನಾವು ಯಾವ ಸರ್ಕಾರ ಇದು? ಮನುವಾದಿ ಸರ್ಕಾರ, ಹೆಗಡೆವಾರ್ ಸರ್ಕಾರ, ಗೋವಲ್ಕರ್ ಸರ್ಕಾರನೇ ಇದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರವನ್ನ ನಾವು ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಸಾಬೀತನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಕೂಡ ಇವತ್ತು ಇಂಥ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವವನ್ನ, ಸಂವಿಧಾನ ಉಳಿಸ್ಬೇಕು ಅನ್ನೋ ಗೌರವದಿಂದ ನಾವೆಲ್ಲ ಸೇರಿದ್ದೀವಿ. ಇಂತಹ ಘಟನೆಗಳು ಪ್ರತಿ ಮರುಕಳಿಸೋದಕ್ಕೆ ನಾವು ಬಿಡಬಾರ್ದು. ನಾವು ಜಾಗೃತರಾಗಬೇಕು. ಮುಂದಿನ ದಿನದಲ್ಲಿ ಸಂವಿಧಾನ ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಸಂಘದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕಲ್ಸರ್ ಚಂದ್ರಪ್ಪ ಅವರು ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಗೂ ಗ್ಯಾರಂಟಿ ಯೋಜನೆಯ ತಾಲೂಕು ಸಮಿತಿಯ ಅಧ್ಯಕ್ಷರಾದಂತಹ PR ಜಯಂತ್ ಸರ್ ಅವರೇ ಹಾಗೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿರುವಂತಹ ನಮ್ಮ ಪಕ್ಷ ಮತ್ತು ಸೇರಿರುವಂಥದ್ದು ಒಂದು ಸಾಮಾನ್ಯವಾದಂತಹ ಪ್ರತಿಭಟನೆಯಲ್ಲ. ನಮ್ಮ ದೇಶದ ಆತ್ಮಸಾಕ್ಷಿಯ ಮೇಲೆ, ಸಂವಿಧಾನದ ಮೇಲೆ, ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಘನತೆಯ ಮೇಲೆ ಆದಂತಹ ದಾಳಿಯ ವಿರುದ್ಧ ಧ್ವನಿಯನ್ನು ಎತ್ತುವುದಕ್ಕೋಸ್ಕರ
ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಆಗಸ್ಟ್ 8ರಂದು ಉತ್ತರಾಖಂಡದ ಹಾಲಾನೆಯ ರಾಮಲೀಲಾ ಮೈದಾನದಲ್ಲಿ ನಮ್ಮ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಅಲ್ಲಿ ನೆರೆದಿರುವಂತಹ ಕೋಟ್ಯಾಂತರ ಜನರನ್ನು ಉದ್ದೇಶಿಸಿ ಸಂವಿಧಾನದ ರಕ್ಷಣೆಯ ಬಗ್ಗೆ, ಜನರ ಸಮಸ್ಯೆಯ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಯಾವುದೇ ಜಾತಿಯ ಧರ್ಮದ ಬಗ್ಗೆ ಮಾತನಾಡೋದಿಲ್ಲ. ಅವರು ಕೇವಲ ಜನರ ಒಂದು ಹಕ್ಕುಗಳ ರಕ್ಷಣೆಯ ಬಗ್ಗೆ ಮಾತನಾಡ್ತಾರೆ. ಆ ಮಾತನಾಡಿದ ಅವರ ಭಾಷಣ ಮುಗಿದ ನಂತರ ಏನಾಯಿತು, ಅಲ್ಲಿದ್ದಂತಹ ಶ್ರೀರಾಮಸೇನ ಧರ್ಮಾರ್ಥ ಸೇವಾ ನ್ಯಾಸ ಅನ್ನುವಂತಹ RSS ಸಂಘ ಅವರ ಭಾಷಣ ಮುಗಿದ ನಂತರ ಅವರು ಏನು ಅಲ್ಲಿ ಆ ವೇದಿಕೆಯನ್ನ ಅಶುದ್ಧ ಆಯ್ತು ಅಂತೇಳಿ ಶುದ್ಧೀಕರಣವನ್ನ ಮಾಡ್ತಾರೆ, ಯಜ್ಞವನ್ನ ಮಾಡ್ತಾರೆ. ಅವತ್ತು ಅಂದ್ರೆ ನಾವು ಇವತ್ತು ನಾಗರಿಕ ಸಮಾಜದಲ್ಲಿರಬೇಕಾದಂತ ನಾವು ಯೋಚನೆ ಮಾಡಬೇಕು. ಒಬ್ಬ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಒಬ್ಬ ದಲಿತ ನಾಯಕರು ಅವರು ಇವತ್ತು ಅಂತಹ ಒಬ್ಬ ಚುನಾಯಿತ ಪ್ರತಿನಿಧಿ ನಿಂತ್ಕೊಂಡು ಮಾತಾಡಿರುವಂತ ಆ ನೆಲ ಅಶುದ್ಧ ಆಯ್ತು ಅಂತ ಹೇಳಿದ್ರೆ ಬಹಿರಂಗವಾಗಿ ಮಾಡಿದಂತ ಒಂದು ಅಸ್ಪೃಶ್ಯತೆ ಇದು. ಅವರಿಗೆ ಈ ದೇಶದ ಕಾನೂನಿನ ಬಗ್ಗೆ ಯಾವುದೇ ಭಯವಿಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಇವತ್ತು ಅದನ್ನು ನಾವು ನಾಗರಿಕ ಸಮಾಜ ನಾವು ಇವತ್ತು ಎಚ್ಚರಿಕೆಯಿಂದ ನಾವು ನೋಡಬೇಕಾಗಿದೆ. ಹಿರಿಯರಾದಂಥ ಕಾಂಗ್ರೆಸ್ ಪಕ್ಷದ ಹಿಂದೆ ನಡೆಸಿರುವಂಥ ನಮ್ಮ ಹಿರಿಯರು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಹಿರಿಯರಾದ ಜಯಂತಣ್ಣವರೇ, ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಚಂದ್ರಣ್ಣವರೇ, ಹಾಗೂ ಇಲ್ಲಿ ನಡೆದಿರುವಂಥ ಮಹಿಳಾ ಅಧ್ಯಕ್ಷರಾದಂಥ ಭಗವತಿಯವರೇ, ಹಾಗೂ ನಮ್ಮ ಈ ದೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದಂಥ ಅವಮಾನ ಬಿಜೆಪಿಯ ಇದೊಂದು ದೇಶ. ಯಾಕಂತಂದ್ರೆ ಶೋಗಲಾಡಿಗಳು ಬಿಜೆಪಿಗಳು. 80 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ಸಮಾನತೆ ಆಗಬೇಕು, ರಾಷ್ಟ್ರ ಸಮಾನತೆಯಲ್ಲಿ ಇರಬೇಕು, ಮೇಲು ಕೀಳು ಇರಬಾರ್ದು ಅಂತ ಭಾಷಣ ಹೊಡೆಯೋರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ದೇಶದ ಪ್ರಧಾನಿಗೆ ಸರಿಸಮಾನ. ಈ ದೇಶದ ಮಹಾನ್ ವ್ಯಕ್ತಿ, ಕೆಳ ಹಂತದಲ್ಲಿ ಹುಟ್ಟಿ ಅನೇಕ ಕಷ್ಟಗಳನ್ನು ಕಂಡು ಈ ದೇಶದ ಅತ್ಯುನ್ನತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಪ್ರಧಾನಮಂತ್ರಿಗೆ ಸರಿಸಮಾನವಾದ ಯಾವುದೇ ಆ ಥರದ ಮಹಾನ್ ವ್ಯಕ್ತಿ ಖರ್ಗೆ ಸಾಹೇಬ್ರನ್ನ ಅವರು ಮಾಡಿದಂಥ ಭಾಷಣದ ಸ್ಥಳವನ್ನ ಗೋಮೂತ್ರ ಸ್ವಿಚ್ ಮಾಡಿದೆ. ನಾಚಿಕೆ ಆಗ್ಬೇಕು ಬಿಜೆಪಿಯವರಿಗೆ, RSS ನಾಚಿಕೆ ಆಗ್ಬೇಕು. ಎಲ್ಲಿದೆ ನಿಮ್ಮ ಸಮಾನತೆ? ದೇಶದಲ್ಲಿ ಕೊಳಕ್ ಭಾಷಣ ಮಾಡ್ತಾರ, ಇನ್ನು ಮುಸ್ಲಿಂ ಅಂತ ಹಚ್ಚಿ ಕೋಮುಗಳಿಗೆ ಸೃಷ್ಟಿ ಮಾಡಿ ನಾಟಕ ಆಡಿ ನೀವು ಅಧಿಕಾರಕ್ಕೆ ಬರೋದು. ನೀವು ದೇವರ ದಾರಿಯಲ್ಲಿ ಬನ್ನಿ, ಜನ ನಿಮ್ಗೆ ಉತ್ತರ ಕೊಡ್ತಾರೆ. ದೊಡ್ಡ ದೊಡ್ಡ ಭಾಷಣ ಹೊಡಿತೀವಿ ಸಮಾನತೆ, ಹಿಂದುಳಿದ ವರ್ಗದವರು, ಹರಿಜನ ಗಿರಿಜನರು ಬಳಸ್ಕೊತೀರಿ ನಿಮ್ಮ ಪಾರ್ಟಿ ಕೆಲಸಕ್ಕೆ, ಅಧಿಕಾರ ಕೊಡ್ತೀರ ನೀವು. BJP ಅವರೇ, RSS ಅವರೇ, ನಾಚಿಕೆ ಆಗಬೇಕು. ಸ್ವತಂತ್ರ ಇಷ್ಟು ವರ್ಷ ಆಗಿದೆ, ನಿಮ್ಗೆ ಯಾಕೆ ಬುದ್ಧಿ ಇಲ್ರು ಮಾರಾಯ? ನಮ್ಮ ಆಡುಭಾಷೆಯಲ್ಲೇ ಮಾತಾಡ್ತೀವಿ. ಸರಿಸಮಾನಾಗಿ ಬದುಕುವತ್ತು ಎಲ್ಲವೂ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಸರಿಸಮಾನವಾದ ಬದುಕನ್ನು ಕಟ್ಟಿಕೊಂಡು ಬದುಕ್ತಾ ಇದ್ದಾನೆ. ಯಾರ ಮನೆಗೂ ಅಂಗಲಾಚಿದೆ, ಅವನ ಅನ್ನ ಅವನು ಊಟ ಮಾಡ್ತಾ ಇದ್ದಾನೆ. ಇಂಥ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಖರ್ಗೆ ಅವರಿಗೆ ಮಾಡಿದಂಥ ನಿಮ್ಮ ಅವಮಾನ, ನಿಮ್ಮಂಥ ಹೀನಗೇಡಿಗಳು ಈ ದೇಶದಲ್ಲಿ ಇರಬಾರ್ದು. ಅಯೋಗ್ಯ ಮಾನ್ಯ ರಾಷ್ಟ್ರಪತಿಗಳು ಭಾಷಣ ನವದೆಹಲಿಯಲ್ಲಿ ಇವರ ಮೂಲಕ ಮಾನ್ಯರೇ, ವಿಷಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದರು ಶುದ್ಧೀಕರಿಸಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರಾಖಂಡದ ಹಾಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ದಿನಾಂಕ 8/8 ಮೂಲಕ ತುಳಿಯಲಾಗಿದೆ. ಸಂವಿಧಾನ ವಿರೋಧಿಗಳೇ ಜನದ್ರೋಹಿಗಳು ಮತ್ತು ದೇಶದ್ರೋಹಿಗಳು. ಆದ್ದರಿಂದ ಈ ಪ್ರಕರಣವನ್ನು ಸಂವಿಧಾನ ವಿರೋಧಿ ದೇಶದ್ರೋಹಿ ಪ್ರಕರಣವೆಂದು ಪರಿಗಣಿಸಿ ಅಲ್ಲಿ ಭಾಗಿಯಾದವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಿ ಜೈಲಿಗೆ ಅಟ್ಟಬೇಕೆಂದು ಈ ಮೂಲಕ ಸಾಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಒತ್ತಾಯಿಸುತ್ತೇವೆ. ಇಲ್ಲಿ ನೋಡಿ